ಸ್ನೇಹಿತರೆ ನಮಸ್ಕಾರ. ಕುಂಬ್ರದಿಂದ ಸರಿಯಾಗಿ 3 ಕಿಲೋಮೀಟರ್ ವ್ಯಾಪ್ತಿಯಲ್ಲಿರುವಂಥದ್ದು ಈ ಒಂದು ಮನೆ. ಅಂದರೆ 3 ಬೆಡ್ರೂಮಿನ ಮನೆ, ಆಮೇಲೆ 20 ಸೆಂಟ್ಸ್ ಜಾಗ ಕೂಡ ಇದೆ ಆಯಿತಾ. ಈ ಒಂದು 20 ಸೆಂಟ್ಸಲ್ಲಿ ಏನೇನಿದೆ ಅಥವಾ ಈ ಒಂದು ಮನೆಯಲ್ಲಿ ಏನೇನಿದೆ, ಒಂದು ಒಳ್ಳೆ ರೀತಿಯಲ್ಲಿ ಒಳ್ಳೆ ಗಾಳಿ ನೀರು ಎಲ್ಲವೂ ಸಿಗುವಂತಹ ಒಂದು ವಾತಾವರಣ, ಒಂದು 8 ತೆಂಗಿನ ಮರ ಗಿಡಗಳಿದೆ. ಅದೇ ರೀತಿಯಲ್ಲಿ ಒಂದು 5 ರಿಂದ 8 ಅಡಿಕೆ ಮರ ಕೂಡ ಇದೆ ಆಯಿತಾ. ಮತ್ತು ಸುತ್ತಮುತ್ತ ವಾತಾವರಣ ಯಾವ ರೀತಿಯಲ್ಲಿ ಅಂತ ಹೇಳಿದರೆ, ಅವರು ಸಾಮಾನ್ಯ ವ್ಯಕ್ತಿ ಒಂದು ಸಣ್ಣ ಬಜೆಟ್ನಲ್ಲಿ ಒಂದು ಒಳ್ಳೆ ಮನೆ ಮತ್ತು ಒಂದು ಜಾಗವನ್ನು ನೋಡ್ತಾ ಇದ್ದಾರೆ, ಅಂಥವರಿಗೋಸ್ಕರ ಈ ಒಂದು ಪ್ರಾಪರ್ಟಿಯನ್ನು ಸಜೆಸ್ಟ್ ಮಾಡ್ತಾ ಇರುವಂಥದ್ದು. ಈ ಒಂದು ಲೊಕೇಶನ್ ಬರುವಂಥದ್ದು ಪುತ್ತೂರಿನಿಂದ ಕುಂಬ್ರ ಮಾರ್ಗವಾಗಿ 3 ಕಿಲೋಮೀಟರ್. ಅಂದರೆ ಪುತ್ತೂರಿಂದ ಕುಂಬ್ರಕ್ಕೆ ಎಷ್ಟಿದೆ ಅಂತ ಎಲ್ರಿಗೂ ಗೊತ್ತಿರುವಂಥದ್ದು. ಕುಂಬ್ರದಿಂದ ಸರಿಯಾಗಿ 3 ಕಿಲೋಮೀಟರ್ ಇದೇ ಒಂದು ಪ್ರಾಪರ್ಟಿ ಎಕ್ಸಾಕ್ಟಾಗಿ ಇರುವಂಥದ್ದು. ಇಲ್ಲಿ ಏನೇನಿದೆ ಈ ಒಂದು ಮನೆಯ ಒಳಗಡೆ ಮತ್ತು ಹೊರಗಡೆ ಎಲ್ಲವನ್ನು ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ಹೋಗ್ತಾ ವಿವರಿಸ್ತಾ ಹೋಗ್ತೀನಿ. ಸೊ ಮೊದಲು ಈ ಒಂದು ಮನೆಯ ವಾತಾವರಣದ ಬಗ್ಗೆ ನೋಡ್ತಾ ಹೋಗೋಣ. ಸ್ನೇಹಿತರೆ, ಈ ಒಂದು ಮನೆ ನೋಡಿ ಈ ರೀತಿಯಾಗಿ ಬರುವಂಥದ್ದು ಒಂದು ಹಂಚಿನ ಮನೆ ಆಯಿತಾ. ನೋಡಲಿಕ್ಕೆ ಒಂದು ಹಳೆಯ ರೀತಿಯ ಮನೆ ಆಗಿದೆ. ಸೊ ಇವರು ಯಾಕೆ ಈ ಒಂದು ಮನೆಯನ್ನು ಮಾರಾಟ ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ, ನೋಡಿ ನಾನು ಪಕ್ಕದಲ್ಲೇ ತೋರಿಸ್ತೇನೆ. ನೀವು ಇಲ್ಲಿ ನೋಡ್ತಾ ಇರುವಂತಹ ಮನೆ ಕಾಣ್ಬೋದು. ಮೊದಲು ಈ ಮನೆಯಲ್ಲಿದ್ದಂತಹ ಇವರು ಇವಾಗ ಈ ರೀತಿಯ ಮನೆ ಕಟ್ಟಿರುವಂಥದ್ದು. ಸೊ ಆ ಒಂದು ಕಾರಣಕ್ಕೆ ಈ ಒಂದು ಮನೆ ಮತ್ತು ಈ ಒಂದು ವಾತಾವರಣವನ್ನು, ಈ ಒಂದು ಸೈಟನ್ನು ಮಾರಾಟ ಮಾಡ್ತಾ ಇರುವಂಥದ್ದು. ಮೊದಲು ನಾವು ಹೊರಗಡೆ ಗಮನಿಸ್ತಾ ಹೋಗೋಣ. ನೋಡಿ 20 ಸೆಂಟ್ಸ್ ಜಾಗದಲ್ಲಿ ಏನೇನಿದೆ ನೋಡಿ. ಇಲ್ಲಿ ಮೊದಲನೇದಾಗಿ ತೆಂಗಿನ ಮರ ನೋಡಿ, 1 2 3 4 5 6 7 8 ತೆಂಗಿನ ಮರ ಇದೆ ಆಯಿತಾ. ಮರ ಮತ್ತು ಗಿಡ ಸೇರಿಕೊಂಡಿರುವಂಥದ್ದು. ಮೇ ಬಿ ಲೆಕ್ಕಾಚಾರದಲ್ಲಿ 1-2 ಕಡಿಮೆ ಆಗಲಿಕ್ಕಿಲ್ಲ, ಜಾಸ್ತಿ ಆಗ್ಬೋದು. ನೋಡಿ ಇಲ್ಲೊಂದಿದೆ. ಇನ್ನು ಅಡಿಕೆ ಮರ ಕೂಡ ಇದೆ ಆಯಿತಾ. ಇಲ್ಲಿ ಎಲ್ಲ ಗಮನಿಸ್ಬೋದು ನೋಡಿ. ಇಲ್ಲಿ ಇದೆಲ್ಲ ಅಡಿಕೆ ಮರಗಳು ಕೂಡ ಗ್ಯಾಪಲ್ಲಿ ಇರುವಂಥದ್ದು. ಒಂದು 5 ರಿಂದ 8 ಅಡಿಕೆ ಮರಗಳು ಕೂಡ ಇರುವಂಥದ್ದು. ಇನ್ನು ಬೇರೆ ಫ್ರೂಟ್ ಗಿಡಗಳು ಕೂಡ ಇದೆ ನೋಡಿ. ಇದು ಗಾವ ಇರ್ಬೋದು, ಪೇರಳೆ ಗಿಡ, ಆಮೇಲೆ ರಂಬೂಟ್ ಅಂತ ಹೇಳ್ಬೋದು. ಸೊ ಈ ರೀತಿಯಾಗಿ ಹಲವು ಬಗೆಯ ಫ್ರೂಟ್ ಗಿಡಗಳು ಕೂಡ ಇಲ್ಲಿದೆ ನೋಡಿ. ನೀವು ಒಂದು ಫ್ರೂಟನ್ನು ನೋಡಿದರೆ ನಿಮಗೆ ಅರ್ಥ ಆಗ್ಬೋದು. ಈ ನೋಡಿ ಇವಾಗ ಕಾಯಾಗಿರುವಂಥದ್ದು. ಸೊ ಈ ರೀತಿಯ ವಾತಾವರಣದಲ್ಲಿ ನೀವೇನಾದರೂ ಮನೆಯನ್ನು ನೋಡ್ತಾ ಇದ್ದೀರಾ, ಹಾಗಾದರೆ ಈ ಒಂದು ಮನೆಯನ್ನು ನೀವು ಕೊನೆಯವರೆಗೂ ನೋಡಲೇಬೇಕು. ಯಾಕಂತ ಹೇಳಿದರೆ ಕೊನೆಯವರೆಗೆ ನೋಡಿದರೆ ಮಾತ್ರ ಈ ಒಂದು ಮನೆಯೊಳಗಡೆ ಏನೇನಿದೆ ಅಂತ ನಿಮಗೆ ಅರ್ಥ ಆಗುತ್ತೆ. ನೋಡಿ ಮನೆ ಎಂಟ್ರಿ ಒಂದು ದೊಡ್ಡ ವಿಶಾಲವಾದಂಥ ಸಿಟೌಟ್ ನೋಡಿ. ಹಳೆಯ ಕಾಲದ ಸಿಟೌಟ್ ಆಯಿತಾ. ಒಂದು ಟೈಲ್ಸನ್ನು ಹಾಕಿ ಕಲ್ಲಿನಿಂದ ಕಟ್ಟಿದಂತಹ ಒಂದು ಸಿಟೌಟ್ ಆಯಿತಾ. ಹಳೆಯ ಕಾಲದಲ್ಲಿ ಯಾವ ರೀತಿ ಸಿಟೌಟನ್ನು ಕಟ್ತಾಯಿದ್ರು ಆ ರೀತಿಯ ಸಿಟೌಟ್ ಆಯಿತಾ. ಇದು ಮನೆಯ ಒಳಭಾಗ ನೋಡಿ. ನೋಡಿ ಇದು ಮನೆಯ ಒಳಗಿನ ಹಾಲ್ ಆಯಿತಾ. ನೋಡಿ ಮೇಲ್ಗಡೆಗೆ ಸೀಲಿಂಗ್ ಮಾಡಿ ಕ್ಲೋಸ್ ಮಾಡಿದ್ದಾರೆ. ಇದು ಮೊದಲ ರೂಮ್ ಆಯಿತಾ. ನೋಡಿ ಮನೆ ಹಳೆತ್ತು ಅಂತ ಹೇಳುವಾಗ ಒಂದು ರೀತಿಯಲ್ಲಿ ಹಳೆ ಮಾಡೆಲಲ್ಲೇ ಇರುವಂತಹ ಮನೆ ಆಯಿತಾ. ಇದು ಮೊದಲ ರೂಮಲ್ಲಿ ಇರುವಂಥದ್ದು ಟೋಟಲಿಯಾಗಿ. ನೆಕ್ಸ್ಟ್ ಒಳಗಿನ ಕೋಣೆಗೆ ಹೋದರೆ ನೋಡಿ, ಇಲ್ಲಿ ಈ ಮನೆಯಲ್ಲಿ ಯಾರೂ ಇವಾಗ ಇಲ್ಲ ಆಯಿತಾ. ಸೊ ಅದರಿಂದಾಗಿ ಹಲವು ಉಪಯೋಗಕ್ಕೆ ಬರದ ವಸ್ತುಗಳನ್ನು ಇಟ್ಟಿದ್ದಾರೆ ಇಲ್ಲಿ. ಇದು 2ನೇ ಕೋಣೆ ಆಗಿದ್ದರೆ, ನೇರವಾಗಿ ಆಪೋಸಿಟಲ್ಲಿ ಇಲ್ಲಿ 3ನೇ ಕೋಣೆ ಇರುವಂಥದ್ದು ನೋಡಿ. ಇಲ್ಲಿರುವಂತಹ ವಸ್ತುಗಳನ್ನು ಬೇಕಾದರೂ ಉಪಯೋಗ ಮಾಡ್ಬೋದಾಯ್ತಾ. ಯಾಕಂದರೆ ಅವರ ಮನೆಗೆ ಎಲ್ಲವೂ ಹೊಸ ಐಟಮ್ಗಳನ್ನು ತಗೊಂಡು ಹೋಗಿರುವಂಥದ್ದು. ಸೊ ಇದನ್ನು ಬೇಕಾದರೂ ಯೂಸ್ ಮಾಡ್ಬೋದು. ಸೊ ಅವರು ಹೇಳಿಲ್ಲ, ಬೇಕಾದರೆ ಕೇಳ್ಕೊಳ್ಬೋದು. ಇದು ಕಿಚನಲ್ಲಿ ಬರುವಂತಹ ವರ್ಕಿಂಗ್ ಏರಿಯಾ. ಇನ್ನೊಂದು ಇಲ್ಲಿ ನೋಡಿ,
ಅದೇ ರೀತಿಯ ಹಳೆಯ ಕಾಲದ ಅಡುಗೆ ಕೋಣೆ ನೋಡಿ. ಈ ವಸ್ತುಗಳೆಲ್ಲ ಅವರು ಉಪಯೋಗಿಸಂಥದ್ದು, ನಿಮಗೆ ಉಪಯೋಗಿಸ್ಬೋದು. ಇದು ಹಂಚಿನಿಂದ ಮಾಡಿದಂತಹ ಕೋಣೆ ಆಯಿತಾ. ಇನ್ನು ಇಲ್ಲಿ ಈ ಭಾಗದಲ್ಲಿ ಟಾಯ್ಲೆಟ್ ಬರುವಂಥದ್ದು ನೋಡಿ, ಇದು ಸ್ನಾನ ಮಾಡುವಂಥದ್ದು, ಆಮೇಲೆ ಟಾಯ್ಲೆಟ್ ಇರುವಂಥದ್ದು. ಓಕೆ, ಇವಿಷ್ಟು ಈ ಒಂದು ಮನೆಯ ಒಳಗಡೆ ಇರುವಂಥದ್ದು. ಇದು ಮನೆಯ ಹಿತ್ತಲು ನೋಡಿ, ಹಿತ್ತಲ ಬಾಗಿಲಿನ ಮುಖಾಂತರ ಹೊರಗಡೆ ಬಂದೆ. ಸೊ ಇಲ್ಲಿ ನೋಡಿ ಒಂದು ಕೊಟ್ಟಿಗೆ, ನಾವು ಕೊಟ್ಟಿಗೆ ಅಂತ ಹೇಳ್ತೇವೆ, ನೀವು ಏನು ಹೇಳ್ತೀರಾ ಅಂತ ಕಮೆಂಟ್ ಮಾಡಿ ಆಯಿತಾ. ಸೊ ಇದು ಕೂಡ ಇದೇ 20 ಸೆಂಟ್ ಜಾಗದಲ್ಲಿ ಇರುವಂಥದ್ದು ನೋಡಿ. ಒಳ್ಳೆ ಕೃಷಿ ಯೋಗ್ಯವಾದಂತಹ ಒಂದು ಜಾಗ ಆಯಿತಾ. ಆ ಕಡೆ ತೋಟ ಕೂಡ ಇದೆ. ಹೊರಗಡೆ ಯಾರು ಇಲ್ಲದ್ರಿಂದಾಗಿ ಸ್ವಲ್ಪ ನೀಟ್ನೆಸ್ ಕಡಿಮೆ ಇದೆ. ಅದು ಮನೆ ಒಳಗಡೆ ಒಂದು 10 ದಿವಸ ಯಾರು ಇಲ್ಲ ಅಂದರೆ ಇದೇ ರೀತಿಯಲ್ಲಿ ಇರುವಂಥದ್ದು. ಅದೆಲ್ಲ ನಿಮಗೆಲ್ಲ ಅನುಭವಕ್ಕೆ ಬಂದಿರ್ಬೋದು, ನಾನು ಹೇಳಬೇಕಾಗಿಲ್ಲ ಅಲ್ವಾ. ನೋಡಿ, ಮನೆಯ ಒಳಭಾಗವನ್ನೇನು ತೋರಿಸಿ ಆಯಿತು. ಸೊ ಈ ಒಂದು ಮನೆಯ ಈಗಿನ ಪರಿಸ್ಥಿತಿ ಯಾವ ರೀತಿಯಲ್ಲಿದೆ ಅಂತ ಹೇಳಿದರೆ, ನೀವು ಈ ರೀತಿ ನೋಡಿದರೆ ನಿಮಗೆ ಗೊತ್ತಾಗಲಿಕ್ಕಿಲ್ಲ. ಎದುರುಗಡೆ ಶೀಟ್ ಹಾಕಿದಂತಹ ಒಂದು ಸ್ಥಳ ಗಟ್ಟಿಮುಟ್ಟಾಗಿದೆ. ಇನ್ನು ಈ ಒಂದು ಮನೆಯ ಮಾಡಿದೆ ನೋಡಿ, ಇಲ್ಲಿ. ಸೊ ಒನ್ಸ್ ನೀವು ಈ ಒಂದು ಮನೆಯನ್ನೇ ಯೂಸ್ ಮಾಡಬೇಕು ಅಂತಿದ್ರೆ ಕನಿಷ್ಠ ಅಂದರೂ ಈ ಒಂದು ಮಾಡನ್ನು ರಿಪೇರಿ ಮಾಡಬೇಕಾಯ್ತಾ. ನೋಡಿ ಯಾವ ರೀತಿ ಅಂಕುಡೊಂಕಾಗಿದೆ ನೋಡಿ. ಸೊ ಇದೇ ಮನೆಯನ್ನು ನೀವು ಯೂಸ್ ಮಾಡಬೇಕು ಅಂತ ಏನಾದರೂ ಇದ್ದರೆ ಈ ಮನೆಯನ್ನು ನೀವು ಟೋಟಲಿಯಾಗಿ ಬಿಚ್ಚಿ ರಿಪೇರಿ ಮಾಡಿಕೊಳ್ಬೇಕು. ಅಥವಾ ಈ ಒಂದು ಮನೆಯನ್ನು ಡೆಮಾಲಿಷ್ ಮಾಡಿ ನೀವು ಹೊಸ ಮನೆಯನ್ನು ಕಟ್ಟುವಂತಹ ಪ್ಲ್ಯಾನ್ ಇದ್ದರೂ ಕೂಡ ನಿಮಗೆ ಈ ಒಂದು ಸೈಟನ್ನು ಖರೀದಿ ಮಾಡ್ಬೋದು. ಯಾಕಂತ ಹೇಳಿದರೆ 20 ಸೆಂಟ್ ಜಾಗದಲ್ಲಿ ಇಷ್ಟೊಂದು ವಿಶಾಲವಾಗಿ ಇರುವಂತಹ ಈ ಒಂದು ವಾತಾವರಣದಲ್ಲಿ ಮನೆಯೊಂದನ್ನು ಬಿಟ್ಟು ಬೇರೆ ಎಲ್ಲವೂ ಇದೆ ಆಯಿತಾ. ಇಲ್ಲೇ ಪಕ್ಕದಲ್ಲೇ ಇರುವಂಥದ್ದು ನಿಮಗೆ ಪಂಚಾಯತ್ ನೀರಿನ ವ್ಯವಸ್ಥೆಯನ್ನು ಕೂಡ ಇಲ್ಲಿಂದ ತಗೊಳ್ಬೋದು. ಅಥವಾ ಬೋರ್ವೆಲ್ ವ್ಯವಸ್ಥೆ ಇದೆ, ಈ ಒಂದು ಪ್ರಾಪರ್ಟಿಯಲ್ಲಿಲ್ಲ, ಆದರೆ ನಿಮಗೆ ಬೋರ್ವೆಲ್ ವ್ಯವಸ್ಥೆ ಕೂಡ ಇದೆ, ನೀರಿನ ವ್ಯವಸ್ಥೆ. ಅಥವಾ ನಿಮಗೆ ಅದು ಬೇಡ ಅಂತಿದ್ರೆ ನೀವು ಬೇರೆ ಬೋರ್ವೆಲ್ ವ್ಯವಸ್ಥೆಯನ್ನು ಮಾಡಿಕೊಳ್ಬೋದು. ಸೊ ಇಲ್ಲಿ ಬೇಕಾದಷ್ಟು ನೀರು ಸಿಗೋ ಸ್ಥಳವೇ ಆಗಿರೋದ್ರಿಂದ ನೀರಿಗೆ ಯಾವುದೇ ತೊಂದರೆ ಇರೋದಿಲ್ಲ ಆಯಿತಾ. ನೀವು ಆ ಕಡೆ ಗಮನಿಸ್ಬೋದು, ಈ ಒಂದು ಮನೆಯ ಎದುರುಗಡೆ ರೋಡ್ ಏನಿದೆ ಪೂರ್ವ ದಿಕ್ಕಿನಿಂದ ಬರ್ತದೆ. ಪೂರ್ವ ದಿಕ್ಕು ಈ ರೀತಿಯಾಗಿ ಬರ್ತದೆ ನೋಡಿ. ಇವಾಗ ನೋಡಿ ಸೂರ್ಯ, ಇವಾಗ ಗಂಟೆ, ನಾನು ವಿಡಿಯೋ ರೆಕಾರ್ಡ್ ಮಾಡ್ತಾ ಇರುವಂತಹ ಗಂಟೆ 4 ಗಂಟೆ ಆಯಿತು. ಸೊ ಈ ಟೈಮಲ್ಲಿ ನೋಡಿ ಪಶ್ಚಿಮದಲ್ಲಿ ಮುಳುಗಲಿಕ್ಕೆ ಹೋಗ್ತಾ ಇರುವಂತಹ ಸೂರ್ಯ ನೋಡಿ, ಆ ಕಡೆಗೆ ಪಶ್ಚಿಮ. ಓಕೆ, ಮನೆ ಎಂಟ್ರೆನ್ಸ್ ಬರುವಂಥದ್ದು ನೋಡಿ ಈ ರೀತಿ. ಇದುವರೆಗೆ ಈ ಒಂದು ವಿಡಿಯೋದಲ್ಲಿ ಹೇಳಿರುವಂಥದ್ದು 20 ಸೆಂಟ್ ಜಾಗ ಮತ್ತು ಈ ಒಂದು ಮನೆಯ ಬಗ್ಗೆ ಆಯಿತಾ. 20 ಸೆಂಟ್ ಜಾಗ ಮತ್ತು ಈ ಒಂದು ಮನೆಗೆ ಅವರು ಕೇಳ್ತಾ ಇರುವಂಥದ್ದು 20 ಲಕ್ಷ ಆಯಿತಾ. ಸೆಂಟ್ಸಿಗೆ ಬರೀ 1 ಲಕ್ಷದ ರೀತಿಯಲ್ಲಿ. ಅಂದರೆ ಈ ಒಂದು ಪುತ್ತೂರಿನಿಂದ ಕುಂಬ್ರ ಆಸುಪಾಸಿನಲ್ಲಿ ಎಲ್ಲೂ ಕೂಡ 1 ಲಕ್ಷಕ್ಕೆ ಯಾವುದೇ ಸೈಟ್ ಸಿಗೋದಿಲ್ಲ ಆಯಿತಾ. ಈ ಒಂದು ಪ್ರಾಪರ್ಟಿ ಇವಾಗ 1 ಸೆಂಟಿಗೆ ನಿಮಗೆ 1 ಲಕ್ಷದಲ್ಲಿ ಈ ಒಂದು ಮನೆ ಸಹಿತ 8 ರಿಂದ 10 ತೆಂಗಿನ ಮರ, ಆಮೇಲೆ 5 ರಿಂದ 8 ಅಡಿಕೆ ಮರ, ಆಮೇಲೆ ಫಲ ಕೊಡುವಂತಹ ಇನ್ನು 10 ಹಲವು ಮರಗಳು ಕೂಡ ಇಲ್ಲಿ ಇರುವಂಥದ್ದು. ಇನ್ನೂ ಒಂದು ವಿಚಾರ ಏನಪ್ಪ ಅಂದರೆ, ನಿಮಗೆ ಇಲ್ಲ ಈ ಒಂದು ಮನೆ ಜೊತೆಗೆ ಒಂದು 100 ಅಡಿಕೆ ಮರಗಳು ಕೂಡ ಬೇಕು ಅಂತ ಹೇಳಿದರೆ, ಸೊ ಈ ಒಂದು ಜಾಗವನ್ನು ಕೂಡ ಅವರು ಕೊಡೋದಕ್ಕೆ ರೆಡಿ ಇದ್ದಾರೆ ನೋಡಿ. ಈ ಒಂದು ಪ್ರಾಪರ್ಟಿಗೆ ತಾಗಿಕೊಂಡಿರುವಂತಹ ಈ ಒಂದು ಜಾಗ ನೋಡಿ, ಇಲ್ಲಿ 10 ರಿಂದ 15 ಸೆಂಟ್ ಜಾಗ ಇದೆ ಆಯಿತಾ. ನೋಡಿ ಸಂಪೂರ್ಣವಾಗಿ ಕೃಷಿಯೋಗ್ಯವಾದಂತಹ ಜಾಗ, ಅಡಿಕೆ ಮರಗಳು ದೊಡ್ಡದಾಗಿರುವಂತಹ ಜಾಗ, ಒಂದು 3.5-4 ವರ್ಷದ
ಅಡಿಕೆ ಮರಗಳು ಕೂಡ ಇರುವಂತಹ ಒಂದು ಜಾಗ. ಸೊ ಈ ಒಂದು ಜಾಗವನ್ನು ಬೇಕಾದರೂ ಈ ಒಂದು ಸೈಟ್ ಜೊತೆಗೆ ನಿಮಗೆ ಅವರು ಕೊಡೋದಕ್ಕೆ ರೆಡಿ ಇದ್ದಾರೆ. ಒಂದು 100 ಗಿಡಗಳು ಇಲ್ಲಿರ್ಬೋದು, 100 ಅಡಿಕೆ ಮರಗಳು ಇಲ್ಲಿರ್ಬೋದು. ಟೋಟಲ್ 35 ಸೆಂಟ್ ಜಾಗ ಆಗುತ್ತೆ ಆಯಿತಾ. ಅಂದರೆ ಸರಿಸುಮಾರು 35 ಲಕ್ಷದವರೆಗೂ ಅಂದಾಜು ಮಾಡ್ಬೋದು. ಸೊ ಏನಾದರೂ ಸ್ಲೈಟ್ಲಿ ನೆಗೋಷಿಯೇಬಲ್ ಕೂಡ ಇರ್ಬೋದು, ಮಾತುಕತೆಯನ್ನು ಇಲ್ಲಿ ಬಂದು ಮಾಡ್ಬೋದು. ಯಾರಾದರೂ ಆಸಕ್ತಿ ಇದ್ದರೆ, ಈ ಒಂದು ಮನೆಯನ್ನು ಕೊಂಡುಕೊಳ್ಳೋದಕ್ಕೆ ಆಸಕ್ತಿ ಇದ್ದರೆ ಖಂಡಿತವಾಗಿಯೂ ನೀವು ಈ ಸ್ಕ್ರೀನಲ್ಲಿ ಕೊಟ್ಟಿರುವಂತಹ ನಂಬರನ್ನು ಸಂಪರ್ಕ ಮಾಡ್ಬೋದು, ಅಥವಾ ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ ಮುಖಾಂತರ ಬೇಕಾದರೂ ನಮ್ಮನ್ನು ಸಂಪರ್ಕ ಮಾಡ್ಬೋದು. ನೋಡಿ, ಒಂದು ಮನೆ, ಒಂದು ಕೊಟ್ಟಿಗೆ, ಆಮೇಲೆ 20 ಸೆಂಟ್ ಜಾಗ, ಅಥವಾ ಅದರ ಜೊತೆಗೆ 15 ಸೆಂಟ್ ಎಕ್ಸ್ಟ್ರಾ ಜಾಗವನ್ನು ಕೂಡ ಪಡ್ಕೊಳ್ಬೋದು. ಸೊ ಆ ಒಂದು ರೇಟ್ ವೇರಿಯೇಷನ್ ಬರುತ್ತೆ. ಯಾರಾದರೂ ಆಸಕ್ತಿ ಇದ್ದರೆ ನೀವು ನಮ್ಮನ್ನು ಸಂಪರ್ಕ ಮಾಡ್ಬೋದು, ಅಥವಾ ನಿಮ್ಮಲ್ಲಿ ಪ್ರಾಪರ್ಟಿಗಳು ಮಾರೋದಕ್ಕೋ ಅಥವಾ ಕೊಂಡುಕೊಳ್ಳೋದಕ್ಕೋ ಇದ್ದರೆ ಅದಕ್ಕೂ ಕೂಡ ನೀವು ನಮ್ಮನ್ನು ಸಂಪರ್ಕ ಮಾಡ್ಬೋದು. ನಮ್ಮ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ಗಳ ಮುಖಾಂತರ ನೀವು ನಮ್ಮನ್ನು ಸಂಪರ್ಕಿಸ್ಬೋದು.